ಸೊ ನಮಸ್ಕಾರ ಎಲ್ರು, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಮತ್ತೆ ಏನೇನೆಲ್ಲ ಹೊಸ ಹೊಸ ಮೀಮ್ಸ್ ಇದೆ ನೋಡೋಣ. ತಡ ಮಾಡೋದು ಬೇಡ, ಲೆಟ್ಸ್ ಬಿಗಿನ್. ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಚೇತನವಾದ ನೀರು. ಒಂಥರ ಗ್ರೇಟ್ ಗುರು. ಮೀನ್ ಹಿಡಿಯಕ್ ಹೋದವ್ರಿಗೆ ಮೀನೇ ಸಿಗಲ್ಲ, ಅಂತದ್ರಲ್ಲಿ ಒಂದೇ ಸತಿ ಮೊಸಳೆ ಸಿಕ್ಬಿಟ್ಟಿದೆ. ಬರೀ ಇಂಥದೆಯ. ಜಾಗ ಕೊಡ್ಲಿಲ್ಲ ಅಂದ್ರೆ ಏನಾಯ್ತು? ಜಾಗ ಮಾಡ್ಕೊಂಡು ಹೋಗ್ಬೇಕು ಗುರು, ಅದು ಡ್ರೈವಿಂಗ್ ಅಂದ್ರೆ. ಕೇಳಿ ಅವನ್ನ ಮೀಟರ್ ಬೇಕು, ಮೀಟರ್ ಮೀಟರ್ ಮರೆಯಾಗಿ ದೂರ ಇರಲಾರೆ ಇರಲಾರೆ ಬಾಳು ಕೆಂಪಾದಂತೆ ಗಾಳಿ ಕೆಂಪಾದಂತೆ ಅನುರಾಗ ಶುರುವಾಗುವ ಲಕ್ಷಣವೇ. ಬಾನು ಕೆಂಪಾಯ್ತು ಇಲ್ವೋ ಗೊತ್ತಿಲ್ಲ, ಮಿಕ್ಕಿದೆಲ್ಲ ಕೆಂಪಾದ್ವು ಪಾಪ ಅವ್ರವ್ರು. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಯಾರ ಚೆಲುವೆ ಎಲ್ಲಿ ಹಳ್ಳೋ, ಯಾರ ಋಣವು ಎಲ್ಲಿ ಹುಡೋ. ಎಷ್ಟೇ ಕಷ್ಟ ಬರ್ಲಿ, ಸಾಲ ಕೊಟ್ಟಿರೋದು ಯಾವತ್ತು ಸಾಲ ತೀರ್ಸ್ಬಿಟ್ಟೆ ಹೋಗ್ಬೇಕು ಎಲ್ಲಾದ್ರೂ ಹೋಗ್ಬೇಕಾದ್ರೆ. ಇದು ಆಕ್ಚುಲಿ ಚೆನ್ನಾಗಿರೋ. ನನಗೀಗ ಬರಬೇಡ ಹೋಗೋ, ರಾಕ್ಷಸರೆಲ್ಲರೂ ಹಿಂಗ ಕಾವಲಿದ್ದರು. ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಹೇಳ್ತಾರೆ. ಅದು ಇವಾಗ ಚೇಂಜ್ ಆಗಿದೆ, ರೀಲ್ಸೇ ಅಪಘಾತಕ್ಕೆ ಕಾರಣ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರ. ಗಾಡಿ ಪಾರ್ಕ್ ಮಾಡಕ್ ಹೋದ್ರೆ ಗಾಡಿ ಜೊತೆ ಗಾಡಿ ವೀಲು ಪಾರ್ಕ್ ಆಯ್ತು ಕ್ಲೀನ್. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಹಾಯ್ ಸರ್, ನನ್ನ ಹೆಸರು ಪ್ರವೀಣ್ ಅಂತ. ಸೊ ನನ್ನ ಹತ್ರ ಒಂದು ಸ್ಕೀಮ್ ಇದೆ ಸರ್. ಈ ಆಟೋ ಬದಲಾಗಿ ನೀವು ಲ್ಯಾಂಬರ್ಗಿನಿ ಇಳಿಸಬಹುದು ಸರ್. ಹೌದಾ? ಏನಿಲ್ಲ ಸರ್, ಫಸ್ಟ್ ನೀವು ಸೇರ್ಕೋಬೇಕು ನಮ್ ಗ್ರೂಪ್ಗೆ. ಆ ಒಂದು ರಿಜಿಸ್ಟ್ರೇಷನ್ ಕಾಲಮ್ ಅಲ್ಲಿ ಮತ್ತೆ ಒಂದು ಇಬ್ಬರನ್ನ ಸೇರಿಸಬೇಕು. ಆ ಇಬ್ರು ಇನ್ನೂ ಇಬ್ಬರನ್ನ ಸೇರಿಸ್ಕೊಂಡು ಹೋದ್ರೆ ಸೂಪರ್ ಆಗಿರುತ್ತೆ ಸರ್. ಥ್ಯಾಂಕ್ ಯು ಸರ್. ಪಾಪ ಗುರು, ಗ್ರೂಪ್ ಸೇರ್ಕಳ್ದಲ್ಲೇ ಫೀಸ್ ಕೊಟ್ಬಿಟ್ರು. Tuša nema konca, ne zore, sveće gore. Moje more, moje more, moje more, moje more. ಟೈಮ್ ಕರೆಕ್ಟ್ ಆಗಿ ಊಟ ತಿಂಡಿ ಮಾಡ್ಲಿಲ್ಲ ಅಂದ್ರೆ ಈ ತರ ಟೈಮ್ ಸಿಕ್ಕಾಗೆಲ್ಲ ಏನೇನ್ ಸಿಗುತ್ತೋ ಅದೆಲ್ಲ ತಿನ್ಬೇಕು ಅನಿಸ್ತಾ ಇರುತ್ತೆ. ಅಷ್ಟೇ. ಯಾವ ಮಟ್ಟಿಗೆ ಶಾಕ್ ಆಯ್ತದು ಅಂತಾದ್ರೆ ನನಗೆ ನುಂಗೋಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಟ್ಟು, ಏನಪ್ಪಾ ಇದು ಈ ತರ ಆಗ್ತದ ಅನ್ನುವಂಥದ್ದು ಒಂದು ಘಟನೆನ. ಕ್ರಿಕೆಟ್ ಆಡೋರಿಗೆ ಗೊತ್ತು, ಬ್ರೇಕಪ್ ಗಿಂತ ಜಾಸ್ತಿ ಅಲ್ಟ್ ಆಗುತ್ತಿದ್ದು. ನನ್ನ ಹತ್ರ ಒಂದು 2 ವೀಲರ್ ಬೈಕ್ ಇತ್ತು, ಅದನ್ನ ಮಾರ್ಬಿಟ್ಟು ಈ ಸಲ ಬರೋ IPL ನಲ್ಲಿ ಬೆಟ್ಟಿಂಗ್ ಆಡು, ಬಂದಿರೋ ದುಡ್ಡಲ್ಲಿ ಒಳ್ಳೆ ಕಾರ್ ತಗೋದಂತ ನನ್ನ ಸ್ನೇಹಿತ ಹೇಳ್ದ. ನಾನು ಅದೇ ರೀತಿ ನನ್ 2 ವೀಲರ್ ಬೈಕ್ ಮಾರ್ಬಿಟ್ಟು ಬಂದಿರೋ ದುಡ್ಡಲ್ಲಿ
ಬೆಟ್ಟಿಂಗ್ ಆಡಿದೆ IPL ಅಲ್ಲಿ. ಈಗ ನನ್ನ ಹತ್ರ ಒಂದ್ ಒಳ್ಳೆ 4-wheeler ಕಾರ್ ಇದೆ. ನಿನ್ಗಿದು ಬೇಕಿತ್ತ ಮಗನೇ ವಾಪಸ್ಸು ಕಾರ್ ಆದ್ರೆ ಪೆಟ್ರೋಲ್ ಹಾಕಿಸ್ಬೇಕು, ಡೀಸೆಲ್ ಹಾಕಿಸ್ಬೇಕು. ಅದೇ ತಳ್ಳೋ ಗಾಡಿ ಆದ್ರೆ ವ್ಯಾಪಾರನೂ ಆಗತ್ತೆ, ವ್ಯಾಯಾಮನೂ ಆಗುತ್ತೆ. ಇಂಥ ಫ್ರೆಂಡ್ ಇರ್ಬೇಕು ಗುರು ಎಲ್ರಿಗೂ. ಅಣ್ಣ 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 ಒಂಚೂರಲ್ಲಿ ಮುಂದ್ ಬಿಡ. ಮುಂದ ಹೌದ ಕೂದೋಳ ಬಾರ ಇನ್ನು ಬಿಡದೆ ಇರ್ತನ ಮರೆ ಸಾಗ ಬತ್ತಗ ಗಾಡಿ ಮೇಲೆ ಬಿಡ ಮಾರೆ. ಗಾಡಿ ಮೇನ ಹೌದಾ ಬಾರ ಗಾಡಿ ಮೇಲೆ ಬಿಡು ದೊಡ್ಡ ನಿನ್ನ ಮರೆ. ಹಾ ಬತ್ತಗ ಅಣ್ಣ ಗಾಡಿ ಹೊಡಿಯ, ಗಾಡಿ ಮೇಲೆ ಕುಳ್ಸ್ಕೊ ಬಿಡ. ಗಾಡಿ ನಿನ್ನ ವ್ಯಾಪಾರ ಆಗ್ತಿಲ್ಲ ಮರೆ. ಮೊದ್ಲೇ ಹೇಳುವುದೆಲ್ಲ ಮಣ್ಣಲ್ಲಿ. ಗಾಡಿ ಹೊಡಿಯ ಮರೆ, ನೀನು ಗಾಡಿ ಹೊಡಿಯ. ಗಾಡಿ ಹೊಡಿಬೇಕ ಸಾಕ ಅಣ್ಣ ನೀವು ಹೋಗಾಗ ನಾನು ನಡ್ಕೊ ಬದ್ದಾಗ ಯಾರ ಮರೆ ಮೊದ್ಲೇ ಹೇಳುವುದೆಲ್ಲ ಮಣ್ಣಲ್ಲಿ. ನಮ್ ಜೀವಕ್ಕಿಂತ ಸಾಯ್ತು. ಪಾಪ ಗುರು, ಬೈಕಲ್ಲಿ ಎಲ್ಲೋ ಏನೋ ಕೆಲ್ಸದ ಮೇಲೆ ಹೋಗ್ತಾ ಇದ್ರೆ ಅಡ್ಡ ಹಾಕ್ಬಿಟ್ಟು ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾರೆ ಜನಗಳು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ಆದಷ್ಟು ಬೇಗ ಮುಂದಿನ ವಿಡಿಯೋ. ಆದ್ರೆ ಪ್ರೀತಿ ತಾನೇ ವಾಪಸ್ ಸಿಗುತ್ತೆ ನಿನಗೆ. ಮತ್ತೇನೋ ಬೇಕು ನಿನಗೆ.